ಶಾಂತಿಯುತವಾಗಿದ್ದ ಚಳ್ಳಕೆರೆಯಲ್ಲಿ ಕಳ್ಳರ ಕೈಚಳಕ ಜೋರು. ತೊಟ್ಟಿಯಲ್ಲಿ ಮೈಮರೆತ ಪೊಲೀಸ್. ಆರಕ್ಷಕರೇ ಮಲಗಿದ್ದು ಸಾಕು, ಹೇಳಿ ಎದ್ದೇಳಿ ಎದ್ದೇಳಿ. ಊರು ಹಾಳಾಗುವ ಮುನ್ನ ಊರಿನ ಬಾಗಿಲು ಹಾಕಿ ಐನಾತಿ ಕಳ್ಳರಿಗೆ ಲಗಾಮ್ ಹಾಕಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಯಾರ ಭಯ ಮುಲಾಜಿಲ್ಲದೆ ಹಗಲೊತ್ತಿನಲ್ಲಿ ದರೋಡೆ ಮಾರಲು ಶುರು ಮಾಡಿದ್ದಾರೆ ಈ ಐನಾತಿ ಕಳ್ಳರು. ರಾತ್ರಿ ಅಲ್ಲೋ ಇಲ್ಲೋ ಕಳ್ಳತನ ಮುಂಚೆ ನಡೀತಾ ಇದ್ವು. ಆದರೆ ನಮ್ಮ ಚಳ್ಳಕೆರೆಯ ಪೊಲೀಸ್ ಅವರ ವೀಕ್ನೆಸ್ ಇಲ್ಲದೆ ಈ ಕಳ್ಳರು ಹಗಲತ್ತಿನಲ್ಲಿ ದರೋಡೆ ಮಾಡಲು ಶುರು ಮಾಡಿದ್ದಾರೆ. ಇವರ ಟಾರ್ಗೆಟ್ ಬ್ಯಾಂಕಿನಿಂದ ಡ್ರಾ ಮಾಡಿಕೊಂಡ ವ್ಯಕ್ತಿಯನ್ನ ಫಾಲೋ ಮಾಡುವುದು, ಒಂಟಿಯಾಗಿರುವ ಮಹಿಳೆ ಇರುವ ಮನೆಗೆ ನುಗ್ಗಿ ಹಣ ದೋಚುವುದು, ಜನಸಂದಣಿ ಇರುವ ಬಸ್ ಸ್ಟ್ಯಾಂಡ್ಗಳಲ್ಲಿ ಚೈನ್ ಸರಣಿಗಳತನ ಮಾಡುವುದು. ಈ ಐನಾತಿ ಕಳ್ಳರು ಕಳೆದ 2 ತಿಂಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ರಿಂದ 8 ಪ್ರಕರಣಗಳು ಚಳ್ಳಕೆರೆಯಲ್ಲಿ ನಡೆದಿದ್ದಾವೆ. ಆದರೂ ಇವೆಲ್ಲ ಪ್ರಕರಣಗಳು ಹಗಲೊತ್ತಿನಲ್ಲೇ ನಡೆದಿರುವುದು ಬಹಳ ಸೋಜಿಗ ಪಡುವ ಸ್ಥಿತಿ. ಅದರಲ್ಲಿ ವಾಸವಿ ಕಾಲೋನಿ, ಸುಧಾಕರ್ ಮನೆ ಹತ್ತಿರ, KRTC ಬಸ್ ಸ್ಟ್ಯಾಂಡ್, ವಿಠಲ್ ನಗರ, ವಾಸವಿ ಮಹಲ್, ಕೆನರಾ ಬ್ಯಾಂಕ್ ಹೀಗೆ ಹಲವು ಕಡೆ ಹಗಲತ್ತಿನಲ್ಲೇ ದರೋಡೆ ಶುರು ಮಾಡಲು ಈ ಐನಾತಿ ಕಳ್ಳರು ಶುರು ಮಾಡಿದ್ದಾರೆ. ಈ ಐನಾತಿ ಕಳ್ಳರು ಬೇರೆ ರಾಜ್ಯದಿಂದ ಬಂದವರ ಅಥವಾ ಇಲ್ಲೇ ಲೋಕಲ್ ಅವರ ಇನ್ನೂ ಇದರ ಬಗ್ಗೆ ಸುಳಿವೇ ಆದಷ್ಟು ಬೇಗ ಈ ಕಳ್ಳರನ್ನ ಪೊಲೀಸರು ಬಂಧಿಸಬೇಕೆಂದು ತಹಶೀಲ್ದಾರ್ ಅವರಿಗೆ ಹಾಗೆ DOSP ರಾಜಣ್ಣ ಅವರಿಗೆ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಪರವಾಗಿ ಅಧ್ಯಕ್ಷರಾದ ಮೈಲಾರಸ್ವಾಮಿ, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಹಾಲೇಶ್ ಯಾದವ್, ತಾಲೂಕು ನಗರ ಅಧ್ಯಕ್ಷರಾದ ಜಯಣ್ಣ, ತಾಲೂಕು ಕಾರ್ಯದರ್ಶಿಯಾದ ಗೌಡ ಯಾದವ್ ಇಂದು ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ವರದಿಗಾರರು ಹಾಲೇಶ್ ಯಾದವ್ ಬೆಳಗೆರೆ. ಹೆಚ್ಚಾಗ್ತಾ ಇದೆ ಅಂತ ಕಾಣುತ್ತೆ. ಈ ವಿಚಾರವಾಗಿ ಅನೇಕ ಬಾರಿ ಈ ನಗರ ಠಾಣೆ ಮತ್ತು DOSP ಕಚೇರಿಗಳಿಗೆ ನೇರವಾಗಿ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಆಗಮಿಸಿ DOSP ಕಚೇರಿಗೆ ಬಂದು ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಈ ರೀತಿಯ ಮುಂದಿನ ದಿನಗಳಲ್ಲಿ ಕಳ್ಳತನಗಳು ದಿನೇ ದಿನೇ ಕಡಿವಾಣ ಆಗ್ಬೇಕಂತ ಈ ಮೂಲಕ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ವತಿಯಿಂದ ಮನವಿ ಕೊಡಲಾಯಿತು. ಈ ವಿಚಾರವಾಗಿ ಈಗ ತಾಲೂಕು ಅಧ್ಯಕ್ಷರಾದಂತ ಮೈಲಾರಸ್ವಾಮಿ ಅವರು ಮಾತಾಡ್ತಾರೆ. ನಮಸ್ತೆ. ವಿಷಯ ಏನಪ್ಪಾ ಅಂದ್ರೆ, ಚಳ್ಳಕೆರೆ ಹಾಗೂ ನಗರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸರಣಿ ಕಳ್ಳತನವಾಗುತ್ತಿರುವ ಬಗ್ಗೆ ನಮ್ಮ ಚಳ್ಳಕೆರೆ ನಗರದ DOSP ರಾಜಣ್ಣ ಸರ್ಗೆ ಒಂದು ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದೀವಿ. ಈ ಕೆಳಕಂಡಂತೆ ವಿಷಯ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರುವುದೇನೆಂದರೆ, ಚಳ್ಳಕೆರೆ ಹಾಗೂ ಚಳ್ಳಕೆರೆ ನಗರದ ಮುಖ್ಯ ವಾರ್ಡ್ಗಳಾದ ಶಾಂತಿನಗರ, ತರಕಾರಿ ಮಾರುಕಟ್ಟೆ, KSRTC ಬಸ್ ಸ್ಟ್ಯಾಂಡ್, ವಾಸವಿ ಕಾಲೋನಿ, ವಾಸವಿ ಮಹಲ್ ಮುಂಭಾಗ, ಕೆನರಾ ಬ್ಯಾಂಕ್ ಮುಂಭಾಗ, ಇನ್ನೂ ಅನೇಕ ಪ್ರಮುಖ ಆವಟಿಕೆ ಪ್ರದೇಶಗಳಲ್ಲಿ ಸರಣಿ ಕಳ್ಳತನ ಹಾಗೂ ಒಂಟಿ ಮಹಿಳೆಯರು ಕಳ್ಳತನ, ಮೊಬೈಲ್ ಕಳ್ಳತನ ಹಾಗೂ ಬೈಕ್ ಕಳ್ಳತನ, ಒಂಟಿ ಮನೆಗಳಿಗೆ ಕೇಂದ್ರೀಕೃತ ಮಾಡಿ ಚಿನ್ನ ಹಾಗೂ ಹಣ ದರೋಡೆ ಮಾಡುತ್ತಿದ್ದು ಸತತವಾಗಿ ನಡೆಯುತ್ತಿದ್ದು, ತಾವು ಈ ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕು. ಅಪರಾಧಿಗಳನ್ನು ತಡೆಯಲು ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಂಡು ಅಪರಾಧಗಳನ್ನು ಮಾಡುತ್ತಿರುವವರ ಬಂಧಿಸಿ ಜನರ ಮನಸ್ಸಿನಲ್ಲಿ ಭಯ ಹೋಗಲಾಡಿಸಿ ನಿರಾಳತೆಯನ್ನು ತರಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಚಳ್ಳಕೆರೆ ತಾಲೂಕು ಅಧ್ಯಕ್ಷರು ಮೈಲಾರಸ್ವಾಮಿ. ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿವಿ. ನಮ್ಮ ಚಳ್ಳಕೆರೆ ನಗರದಲ್ಲಿ ಸರಣಿ ಕಳ್ಳತನ ಹೆಚ್ಚಾಗಿದ್ದು, ಮತ್ತೆ ಮನೆಗಳಲ್ಲಿ ಮತ್ತೆ ಹೊರಗಡೆ ಓಡೋಕೆ ಮಹಿಳೆಯರು ಮತ್ತೆ ಮಕ್ಕಳು ತುಂಬಾ ಎದುರ್ಕೊಂತಿದ್ದಾರೆ. ಅದ್ರ ಬಗ್ಗೆ ಮನವಿ ಕೊಟ್ಟಿದ್ದೀವಿ ನಮ್ಮ DOSP ಅವರಿಗೆ. ಇದ್ರ ಬಗ್ಗೆ ಸ್ವಲ್ಪ ಕಠಿಣ ಕ್ರಮ ತಗೊಳ್ರಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ. ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ನಮ್ಮ ತಾಲೂಕು ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿ ಸಮ್ಮುಖದಲ್ಲಿ ಕೊಡಲಾಗಿದೆ. ಚಳ್ಳಕೆರೆಯಲ್ಲಿ ನಗರದಲ್ಲಿ ಇತ್ತೀಚೆಗೆ ಬಹಳ ಕಳ್ಳತನ ನಡೀತಾ ಇದ್ದಾವೆ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ನಮ್ಮ DOSP